ಇವತ್ತಿನವರೆಗೂ ಮೋದಿಯವರ ಬಗ್ಗೆ ಒಂದು ಕೂದಲಿನಷ್ಟು ಆಪಾದನೆಯನ್ನ, ಭ್ರಷ್ಟತೆಯನ್ನ ಅಥವಾ ಸ್ವಜನ ಪಕ್ಷಪಾತವನ್ನ, ನೈತಿಕ ಅಧಪತನವನ್ನ ಈ ದೇಶ ಕಂಡಿಲ್ಲ ಅನ್ನೋದು ಬಹಳ ಸತ್ಯ. ಯಾರಾದ್ರೂ ಒಬ್ಬರು ಒಂದು ಸಿದ್ದರಾಮಯ್ಯನವರ ಬಗ್ಗೆ ಆಕ್ಷೇಪದ ಟ್ವೀಟ್ ಹಾಕ್ಲಿ, ಹೆಡೆಮುರಿ ಕಟ್ಟು ತಂದು ಒಳಗ್ ಹಾಕ್ತೀರಿ. ಯಾವುದೋ ಒಂದು ಪಾಪದವನು ಒಂದು ಆಸ್ತಿ ಜಗಳಕ್ಕೆ ಸಂಬಂಧಪಟ್ಟು ತನ್ನ ಜೀವ ರಕ್ಷಣೆಗೋಸ್ಕರ ಮಚ್ಚೆತ್ತಿ ಯಾರನ್ನೋ ಕೊಂದ್ರೆ ಅವನಿಗೆ ಜೀವಾವಧಿ ಶಿಕ್ಷೆ ಕೊಡ್ತಾರೆ. ನಮ್ಮ ದೇಶದ ಜನರ ಹಿತ, ನಮ್ಮ ದೇಶದ ಅಖಂಡತೆ, ನಮ್ಮ ದೇಶದ ಭದ್ರತೆ, ನಮ್ಮ ದೇಶದ ಸೌಖ್ಯ ನಮಗೆ ಮುಖ್ಯವೇ ಹೊರತು ಇನ್ಯಾವುದು ಅಲ್ಲ. ಇಂಥ ಕುಲಗೇಡಿಗಳನ್ನ, ದೇಶದ್ರೋಹಿಗಳನ್ನ, ಸಮಾಜ ದ್ರೋಹಿಗಳನ್ನ, ಸಂಸ್ಕೃತಿ ದ್ರೋಹಿಗಳನ್ನ, ಜೀವ ವಿರೋಧಿಗಳನ್ನ ಕೊಂದು ಕಳೆಯುವ ಮೂಲಕ ಯಾವ ಅಭಿವೃದ್ಧಿಯೂ ಆಗುವುದಿಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪಂಚರಾಜ್ಯದ ಚುನಾವಣೆ ಬರ್ತಾ ಇದೆ. ಅದ್ಭುತವಾದಂತ ಪ್ರಚಾರ ಇತ್ಯಾದಿ ಫ್ರೀ ಬೀಸ್ಗಳನ್ನ ಗಮನಿಸಿದ್ರೆ ಬಿಜೆಪಿಯನ್ನು ಒಳಗೊಂಡು ಎಲ್ಲಾ ಪಕ್ಷಗಳು ತಾಮುಂದು ಅಂತ ಈ ಫ್ರೀ ಬೀಸ್ ಅನ್ನ ಘೋಷಣೆ ಮಾಡುವುದನ್ನ ಗಮನಿಸಿದ್ರೆ ದೇಶ ಕೊನೆಗೂ ಚುನಾವಣಾ ಅಖಾಡದ ಮೂಲಕ ಯಾವ ರೀತಿಯ ಒಂದು ದುರಂತಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅನ್ನೋದರ ಬಗ್ಗೆ ಪಕ್ಷಾತೀತವಾಗಿ ಅತ್ಯಂತ ಖೇದದಿಂದ ಈ ಮಾತನ್ನ ಹೇಳಬೇಕಾಗಿದೆ. ಇನ್ನು ಕಾಂಗ್ರೆಸ್ ಕೊನೆಗೂ ಮೋದಿಯವರನ್ನ, NDAಯನ್ನ ನೇರ ಯಾವುದೇ ರೀತಿಯಲ್ಲೂ ಅವರನ್ನ ಮಣಿಸಲಾಗದೆ ಸ್ವಪಕ್ಷೀಯ ಅಂತ ಹೇಳಿಕೊಂಡೂ ಕೂಡ ಒಳಗೊಳಗೆ ಗುಳಿಗೆ ಸಿದ್ಧ ಅನ್ನುವ ಹಾಗೆ ತನ್ನ ಅಧಿಕಾರವನ್ನ, ತನಗೆ ಸಿಕ್ಕಬೇಕಾದ ಕುರ್ಚಿಯನ್ನ ತಾನು ಪಡೆದುಕೊಳ್ಳಿಕ್ಕೆ ಆಗ್ಲಿಲ್ವಲ್ಲ ಅನ್ನುವಂಥ ಹತಾಶೆಯಲ್ಲಿ, ಯಾಕೆಂದ್ರೆ ಸುಬ್ರಹ್ಮಣ್ಯಂ ಸ್ವಾಮಿ ಕೋರ್ಟು, ಕಚೇರಿ, ಕಾಂಗ್ರೆಸ್ಸು, ಹೆರಾಲ್ಡ ಪ್ರಕರಣ ಇತ್ಯಾದಿಗಳನ್ನು ಗಮನಿಸಿದಾಗ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರನ್ನ ಅತ್ಯಂತ ಪ್ರಬಲವಾಗಿ ಅವರು ಸಾಮಾಜಿಕವಾಗಿ ಕಟ್ಟಿ ಹಾಕಿದ್ದನ್ನು ನಾವು ಭ್ರಷ್ಟಾಚಾರವನ್ನ ನೇರ ಹೊರಗೆಳೆದದ್ದನ್ನು ಗಮನಿಸಿದ್ದೇವೆ. ಆದರೆ ಸುಬ್ರಹ್ಮಣ್ಯಂ ಸ್ವಾಮಿ ಎಂತ ಸಮಯ ಸಾಧಕ ಅನ್ನೋದು ಚರಿತ್ರೆಯಲ್ಲಿ ದಾಖಲಾಗಿದೆ. ಒಂದೇ ಒಂದು ಓಟಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಬಿದ್ದದ್ದು ಯಾರಿಂದ, ಅದರ ಸೂತ್ರಧಾರಿಕೆ ಯಾರು, ಅದರ ಗೂಢಾಚಾರಿಕೆ ಯಾರು ಅಂತ ಪ್ರಶ್ನೆ ಮಾಡ್ತಾ ಹೋದ್ರೆ ಸುಬ್ರಹ್ಮಣ್ಯಂ ಸ್ವಾಮಿ ಅನ್ನೋದನ್ನ ನೇರವಾಗಿ ಈ ದೇಶ ಏಕಕಂಠದಿಂದ ಹೇಳುತ್ತೆ. ಈಗ ಮೋದಿ ಅವರನ್ನ, ಅವರ ವಿಶ್ವದ ಜನಪ್ರಿಯತೆಯನ್ನ ಅಥವಾ ವಿಶ್ವ ನಾಯಕರು ಅವರ ಮೆಚ್ಚಿರುವ ರೀತಿಯನ್ನ, ಪ್ರತಿಯೊಂದು ಸಂದರ್ಭದಲ್ಲೂ ಭಾರತವನ್ನ ಸದೃಢವಾಗಿ ನಿಲ್ಲಿಸಬೇಕು ಅನ್ನುವ ಅವರ ಆ ಒಂದು ಕೆಚ್ಚು ನೆಚ್ಚು, ದೇಶದ ಜನರ ಪ್ರೀತಿಯ ಹೋರಾಟದ ಮುಂದೆ ಮೋದಿ ಅವರನ್ನ ಮುಟ್ಲಿಕ್ಕಾಗ್ತಾ ಇಲ್ಲ. ಆದ್ರಿಂದ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಬೇರೆ ದಾರಿಯಲ್ಲಿ, ಬೇರೆ ರೀತಿಯಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಬಾಯಿ ಚಪಲದ ಮಾತುಗಳ ಮೂಲಕ, ಅದು F-15 ಫೈಲ್ ಇರಬಹುದು, ಹೆಣ್ಣಿನ ಆರೋಪ ಇರಬಹುದು, ಇವೆಲ್ಲವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಗಂಭೀರವಾಗಿ ಚರ್ಚೆ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಅದು ಹುರುಳಿಲ್ಲದ ವಾದ ಅನ್ನುವಂಥ ನೆಲೆಯಲ್ಲಿ ಕೂಡ ಒಂದು ರಾಜಕೀಯ ಪ್ರೇರಿತವಾದಂಥ ಒಂದು ಆಪಾದನೆ ಅನ್ನುವಂಥ ರೀತಿಯಲ್ಲೂ ಕೂಡ ವಿಶ್ಲೇಷಣೆ ನಡೀತಾ ಇದೆ. ಕೊನೆಗೂ ಹಾಲು ಹಾಲೆ, ನೀರು ನೀರೇ. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ನೈತಿಕ ಅಧಪತನ ಒಮ್ಮೆ ಮೋದಿಯವರನ್ನು, ಅಮಿತ್ ಶಾ ಅವರನ್ನು ಬಿಟ್ಟಿಲ್ಲ ಅಂತ ಆದ್ರೆ ಅದಕ್ಕೆ ಅವರು ಆ ಫಲವನ್ನ ಉಣ್ಣಲೇಬೇಕು. ಆದರೆ ಸುದೀರ್ಘವಾದಂತ ತನ್ನ ರಾಜಕೀಯ ಜೀವನ, ಸುದೀರ್ಘವಾಗಿ ಅಧಿಕಾರದ ಗದ್ದುಗೆಯಲ್ಲಿ ಇದ್ದೂ ಕೂಡ ಇವತ್ತಿನವರೆಗೂ ಮೋದಿಯವರ ಬಗ್ಗೆ ಒಂದು ಕೂದಲಿನಷ್ಟು ಆಪಾದನೆಯನ್ನ, ಭ್ರಷ್ಟತೆಯನ್ನ ಅಥವಾ ಸ್ವಜನ ಪಕ್ಷಪಾತವನ್ನ, ನೈತಿಕ ಅಧಪತನವನ್ನ ಈ ದೇಶ ಕಂಡಿಲ್ಲ ಅನ್ನೋದು ಬಹಳ ಸತ್ಯ. ಇವತ್ತು ರಾಜಕೀಯದ ಕೊಳೆಚ್ಚು, ರಾಜಕೀಯದ ಕೊಳೆಗೇರಿ, ರಾಜಕೀಯದ ವಾಗ್ವಾದ, ರಾಜಕೀಯದ ಚರ್ಚೆ, ಸಂವಾದ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತಂದ್ರೆ ಕೊನೆಗೂ ವೈಯಕ್ತಿಕವಾದಂತ ದಾಳಿಯ ಮಟ್ಟಕ್ಕೆ ಬಂದು ನಿಂತಿದೆ. ವ್ಯಕ್ತಿಗತ ವಿಚಾರವನ್ನ ಇಟ್ಟುಕೊಂಡು ಮಾತಾಡುವ ಹಂತಕ್ಕೆ ಬಂದ್ಬಿಟ್ಟಿದೆ. ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಪ್ರಥಮ ಪ್ರಧಾನಿಯಾಗಿಯೂ ಕೂಡ ಈ ದೇಶವನ್ನ ಎಂತ ಇಕ್ಕಟ್ಟು, ಬಿಕ್ಕಟ್ಟು ಮತ್ತು ಮಾನ ಅವಮಾನಕ್ಕೆ ತುತ್ತಾಗಿಸಿದ್ರು ಅನ್ನೋದನ್ನ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಗಾಂಧಿ ಗುಂಡೇಟಿಗೆ ಬಲಿಯಾಗಿ ಇಹಲೋಕವನ್ನ ತ್ಯಜಿಸಿದಂತ ಸಂದರ್ಭದಲ್ಲೂ ನೆಹರು ಮಿಸಸ್ ಮೌಂಟ್ ಬ್ಯಾಟನ್ನಿನ ಖಾಸಗಿ ರೂಮಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಇವತ್ತು ಸಾಕ್ಷ್ಯಾಧಾರಗಳು ಸಿಗ್ತಾ ಇವೆ. ಹಾಗಾಗಿ ಯಾರನ್ನ ಯಾರು ಹಳಿಬೇಕು, ಯಾರನ್ನ ಯಾರು ವಿಮರ್ಶಿಸಬೇಕು, ಬಹಳಷ್ಟು ಕಮೆಂಟ್ ಬರ್ತಾ ಇದೆ ನನಗೂ. ಮೋದಿ ಅವ್ರ ಬಗ್ಗೆ ಮಾತಾಡಿ, ಅವರ ಹೆಣ್ಮಕ್ಕಳ ಆಪಾದನೆ ಬಗ್ಗೆ ಮಾತಾಡಿ, ಗಂಧವನ್ನು ಎಷ್ಟು ತೇಯ್ದರೂ ಕೊನೆಗೂ ಗಂಧದ ಪರಿಮಳ ಒಂದೇ.
ಮತ್ತೆ ಹಣ್ಣಿದ್ದ ಮರಕ್ಕೆ ಎಲ್ಲರೂ ಕಲ್ಲು ಹೊಡೆತಾರೆಯೇ ಹೊರತು ಬೋಳು ಮರಕ್ಕೆ ಯಾರೂ ಕಲ್ಲು ಹೊಡೆಯುವುದಿಲ್ಲ. ಮೋದಿಯವರ ಮೇಲೆ ಈ ಆಪಾದನೆಯನ್ನ ಯಾವ ಕಾರಣಕ್ಕಾಗಿ ಮಾಡಲಾಗ್ತಾ ಇದೆ, ಅದರ ಹಿಂದಿರುವ ಷಡ್ಯಂತ್ರ ಏನು, ಇವೆಲ್ಲವೂ ಜನರಿಗೆ ಅರ್ಥ ಆಗ್ತಾ ಇದೆ. ಅದನ್ನು ಯಾರು ವಿವರಿಸಬೇಕಾಗಿಲ್ಲ. ಇಂಥ ಒಂದು ಪ್ರಕ್ಷುಬ್ಧ ವಾತಾವರಣದಲ್ಲಿ ಪಂಚರಾಜ್ಯ ಚುನಾವಣೆಯ ಸಂದರ್ಭದಲ್ಲಿ 12 ವರ್ಷದ ಹಿಂದೆ ಮೋದಿ ಮತ್ತು ಅಮಿತ್ ಶಾ ಒಂದು ಜಂಟಿಯಾಗಿ ಈ ದೇಶಕ್ಕೆ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ರು. ಇದನ್ನ ಮಾಡಿಯೇ ಸಿದ್ಧ, ಈ ದೇಶದ ಅಭಿವೃದ್ಧಿಯನ್ನ, ಈ ದೇಶದ ಏಳಿಗೆಯನ್ನ, ಈ ದೇಶದ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಗ್ರಾಮೀಣ ಪ್ರದೇಶವನ್ನ, ಗುಡ್ಡಗಾಡು ಬುಡಕಟ್ಟು ಜನಾಂಗದ ಆತ್ಮವಿಶ್ವಾಸವನ್ನ ನಿರಂತರವಾಗಿ ಕೊಚ್ಚಿ ಅವರನ್ನ ಧರಾಶಾಯಿಯಾಗಿಸ್ತಾ ಇದ್ದಂಥ ಈ ಒಂದು ಹೋರಾಟವನ್ನ, ಈ ದೇಶ ವಿರೋಧಿ ಸಮಾಜ ವಿರೋಧಿ ಚಳವಳವನ್ನ ನಿಲ್ಲಿಸಿಯೇ ಸಿದ್ಧ ಅಂತ ಹೇಳಿದರು. 26 ಮಾರ್ಚ್ 2026 ಗಡುವನ್ನು ಕೊಟ್ಟಿದ್ರು. ಅದನ್ನ ಸಂಸತ್ತಿನಲ್ಲಿ ಇವತ್ತು ಅಂಕಿಅಂಶಗಳ ಸಮೇತ ಅಮಿತ್ ಶಾ ಅದನ್ನು ಅಧಿಕೃತವಾಗಿ ಘೋಷಿಸಿದ್ದಾರೆ. ಆ ಅಧಿಕೃತ ಘೋಷಣೆ ಯಾವ ಮಟ್ಟದಲ್ಲಿ ಅಂತಂದ್ರೆ 12 ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದಾಗ ಮೋದಿಯವರು ಯಾವ್ಯಾವ ಆಶ್ವಾಸನೆಯನ್ನ ಕೊಟ್ಟಿದ್ರೋ ಆ ಎಲ್ಲ ಆಶ್ವಾಸನೆಗಳನ್ನು ಒಂದೊಂದಾಗಿ ಈಡೇರಿಸ್ತಾ ಬಂದಿದ್ದಾರೆ. ಅದು ಶ್ರೀರಾಮನ ಬಾಲರಾಮನ ಮಂದಿರ ಇರಬಹುದು, 370 ಇರಬಹುದು, ತ್ರಿಬಲ್ ತಲಾಕ್ ಇರಬಹುದು, ಅಥವಾ ಈ ನುಸುಳುಕೋರರನ್ನ ದಬ್ಬುವ ಪ್ರಕ್ರಿಯೆ ಇರಬಹುದು. ಪ್ರತಿ ಒಂದನ್ನ ಹೀಗೆ ಉದಾಹರಿಸ್ತಾ ಹೋಗ್ಬೋದು. ಇವತ್ತು ಭಾರತ ಎಷ್ಟು ಬಲಿಷ್ಠವಾಗಿದೆ ಅನ್ನೋದ್ರ ಬಗ್ಗೆ ಮತ್ತೆ ಮತ್ತೆ ನಾವು ಹೇಳಬೇಕಾಗಿಲ್ಲ. ಭಾರತ ಕೇವಲ ಆರ್ಥಿಕ ಭದ್ರತೆಯನ್ನಷ್ಟೇ ಅಲ್ಲ, ಗಡಿ ಭದ್ರತೆಯನ್ನು ಹೊಂದಿದೆ. ಪಾಕಿಸ್ತಾನದ ಮಗ್ಗಲು ಮುರಿಯುವ, ಬಾಂಗ್ಲಾದ ಇಡಿಯದಾದಂಥ ಅವರ ಸೊಂಟ ಮುರಿಯುವ ಕೆಲಸವನ್ನ ಭಾರತ ಅತ್ಯಂತ ಡಿಪ್ಲೊಮ್ಯಾಟಿಕ್ ಆಗಿ ಮಾಡ್ತಾ ಇದೆ. ಅಜರ್ ಮಸೂದನ ಬ್ರದರನ್ನ ಯಾವ ರೀತಿ ಅನ್ನೋನ್ ಗನ್ಮ್ಯಾನ್ಸು ಈ ಸರಿ ಅಂತೂ ವಿಷದ ಒಂದು ಸಿರಿಂಜನ್ನು ಚುಚ್ಚುವ ಮೂಲಕ ಕೊಂದದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಅಂದರೆ ಭಾರತ ತನ್ನ ಸೂಕ್ಷ್ಮತೆಯನ್ನು, ಭಾರತ ತನ್ನ ಡಿಪ್ಲೊಮೆಸಿಯನ್ನು, ಭಾರತ ತನ್ನ ಜಿಯೋಪೊಲಿಟಿಕಲ್ ಲೆವೆಲಲ್ಲಿ ತನ್ನ ಇಡೀ ನೀತಿ ನಿಲುವನ್ನು ಯಾವ ರೀತಿ ಭದ್ರವಾಗಿ ಮತ್ತು ದೇಶದ ಜನರ ಹಿತದೃಷ್ಟಿಯಿಂದ ಯಾವ ಲೆವೆಲ್ನಲ್ಲಿ ಅದನ್ನು ಕಾದ್ಕೊಂಡು ಬರ್ತಾ ಇದೆ ಅನ್ನೋದಕ್ಕೆ ಪ್ರತಿ ಒಂದು ಹಂತದಲ್ಲೂ ಉದಾಹರಣೆ ಸಿಗ್ತದೆ. ಹೋರ್ಮುಜ್ ಜಲಸಂಧಿಯಲ್ಲಿ ಇಡೀ ವಿಶ್ವಕ್ಕೆ ತೊಂದರೆ ಆದಾಗ ಚೈನಾ ಮತ್ತು ರಷ್ಯಾದೊಟ್ಟಿಗೆ ಮುಕ್ತವಾದಂಥ ಹೆಬ್ಬಾಗಿಲು ತೆರೆದದ್ದು ಇರಾನ್ ಭಾರತದ ಸ್ನೇಹಕ್ಕೆ. ಹಾಗಾಗಿ ಎಲ್ಲಿಯೂ ಎಡವದ ಭಾರತ ತನ್ನದೇ ಆದಂಥ ಗುರಿಯನ್ನು ಮುಟ್ಟುವತ್ತ ಸಾಗುವಲ್ಲಿ ಈಗ ಒಂದು ಭದ್ರವಾದಂಥ, ಚಾರಿತ್ರಿಕವಾದಂಥ, ರೋಮಾಂಚಕಾರಿಯಾದಂಥ ಹೆಜ್ಜೆಯನ್ನು ಇಟ್ಟಿದ್ದೆ. ಅದರ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನೋಡಿ. 12 ವರ್ಷದ ಹಿಂದೆ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಒಂದು ಮಾತನ್ನಾಡಿದ್ರು. ಈ ದೇಶದ ವ್ರಣ, ಈ ದೇಶದ ಅರ್ಬುದ, ಈ ದೇಶದ ಒಟ್ಟು ಏಳ್ಗೆಗೆ ನಿರಂತರವಾಗಿ ಕನ್ನ ಕೊರಿತಾ ಇರುವಂತ ಸಮಸ್ಯೆ ಯಾವುದು ಅಂದ್ರೆ ಅದು ನಕ್ಸಲ್ ಸಮಸ್ಯೆ. ಜಮೀನ್ದಾರಿಕೆಯ ವಿರುದ್ಧ ಹೋರಾಟ, ಸಾಮಾಜಿಕ ನ್ಯಾಯದ ಒಂದು ಅಪೇಕ್ಷೆಯ ಹೋರಾಟ ಅಂತ ಹೇಳ್ತಾ ಎಡಪಂಥೀಯರು, ಅರ್ಬನ್ ನಕ್ಸಲ್ಸು, ಬುದ್ಧಿಜೀವಿಗಳು, JNU ಕುಲ, ಈ ಕಾಂಗ್ರೆಸ್ಸು ಇವೆಲ್ಲದರ ಬೆಂಬಲದೊಂದಿಗೆ ಅದು 59 ವರ್ಷ ತನ್ನ ರಕ್ತಸಿಕ್ತ ಇತಿಹಾಸವನ್ನ ಕೆಂಪು ವಂದನೆಯೇ ಅನ್ನುವಂಥ ಒಂದು ಭ್ರಮಿತ ಘೋಷವಾಕ್ಯದಲ್ಲಿ ಈ ದೇಶವನ್ನ ಕೊಂದು ಕಳೆದಿದೆ. 20,000ಕ್ಕೂ ಹೆಚ್ಚು ಜನರು ಇವರ ಅಟ್ಟಹಾಸದ ಗುಂಡಿಗೆ ಬಲಿಯಾಗಿದ್ದಾರೆ. 12 ಕೋಟಿ ಜನ ಬಿಕಾರಿಗಳಾಗಿದ್ದಾರೆ, ನೆಲೆ ತಪ್ಪಿದೆ ಅವರದು. 5,000ಕ್ಕೂ ಹೆಚ್ಚು ಪೊಲೀಸು ನಮ್ಮ ಸೇನೆ ಬಲಿದಾನಗೈದಿದೆ. ನೆಲ ಅಂತಿಲ್ಲ, ಬ್ರಿಡ್ಜು ಅಂತಿಲ್ಲ, ಮನೆ ಅಂತಿಲ್ಲ, ಸೇತುವೆ ಅಂತಿಲ್ಲ, ಇನ್ನೊಂದಿಲ್ಲ, ಅಣೆಕಟ್ಟು ಅಂತಿಲ್ಲ, ಎಲ್ಲಿ ಬೇಕಾದರೂ ನೆಲಬಾಂಬನ್ನು ಹಾಕಿ ಉಡಿಸ್ ಮಾಡುವಂಥ ಕೆಲಸವನ್ನ 60 ವರ್ಷಗಳಿಂದ ಮಾಡ್ತಾ ಬಂದಿದೆ. ಯಾವುದೇ ಗುತ್ತು ಗುರಿ ಇಲ್ಲ, ಯಾವುದೇ ನ್ಯಾಯಸಮ್ಮತವಾದಂಥ ಹೋರಾಟವಲ್ಲ, ಯಾವುದೇ ಸಾಮಾಜಿಕ ನ್ಯಾಯವನ್ನು ಈ 6 ದಶಕದಲ್ಲಿ ಅವರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. 12 ರಾಜ್ಯಗಳಲ್ಲಿ ರಕ್ತಸಿಕ್ತ ಇತಿಹಾಸವನ್ನ ಬರೆದಂತ ಇದೇ ನಕ್ಸಲ್ 200 ಜಿಲ್ಲೆಗಳಲ್ಲಿ ತನ್ನ ವ್ಯಾಪ್ತಿಯನ್ನ ಹೊಂದಿತ್ತು. ಯಾವಾಗ ಅಮಿತ್ ಶಾ ಮೋದಿ ಅವರು ಅಧಿಕಾರಕ್ಕೆ ಬಂದ್ರೋ ಒಂದೇ ಆಯ್ಕೆ ಕೊಟ್ಟು ಸಿದ್ದರಾಮಯ್ಯನವರ ಹಾಗೆ
ನಿಮಗೆ ಚಿನ್ನ ಕೊಡ್ತೇವೆ, ಬಂಗಾರ ಕೊಡ್ತೇವೆ, ನಿಮಗೆ ಆಸ್ತಿ ಕೊಡ್ತೇವೆ, ನಿಮ್ಗೆ ಅದನ್ನು ಕೊಡ್ತೇವೆ, ಇದನ್ನು ಕೊಡ್ತೇವೆ, ಗಿಫ್ಟ್ ಕೊಟ್ಟು ಸಂಧಾನ ಮಾಡಿ ಭಯಂಕರ ಮೆರವಣಿಗೆಯಲ್ಲಿ ಅವರನ್ನು ಕರ್ಕೊಬಂದು ಏನೋ ಗನಂದಾರಿ ಕೆಲಸ ಮಾಡಿದ್ದಾರೆ. ಅದೇ ಇಲ್ಲಿ ಯಾರಾದರೂ ಒಬ್ಬರು ಒಂದು ಸಿದ್ದರಾಮಯ್ಯನವರ ಬಗ್ಗೆ ಆಕ್ಷೇಪದ ಟ್ವೀಟ್ ಹಾಕ್ಲಿ, ಹೆಡೆಮುರಿ ಕಟ್ಟು ತಂದು ಒಳಗೆ ಹಾಕ್ತೀರಿ. ಯಾವುದೋ ಒಂದು ಪಾಪದವನು ಒಂದು ಆಸ್ತಿ ಜಗಳಕ್ಕೆ ಸಂಬಂಧಪಟ್ಟು ತನ್ನ ಜೀವ ರಕ್ಷಣೆಗೋಸ್ಕರ ಮಚ್ಚೆತ್ತಿ ಯಾರನ್ನೋ ಕೊಂದರೆ ಅವನಿಗೆ ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಇಲ್ಲಿ ಏನಿಲ್ಲ, ಹಗಲು ಅನ್ನದೇ, ರಾತ್ರಿ ಅನ್ನದೇ, ಮಕ್ಕಳು ಅನ್ನದೇ, ಹೆಂಗಸರು ಅನ್ನದೇ ಯಾರ್ಯಾರನೋ ಬಂದು ಡಮ್ ಡಮ್ ಡಮಾರ್ ಅಂತ ಅವರನ್ನು ಮುಗಿಸಿ ಅವರ ಬದುಕನ್ನು ಕೊಂದು ಅವರ ನಿರೀಕ್ಷೆಯನ್ನ ಅಗ್ನಿಗಿಟ್ಟು ಎಂತೆಂಥ ಕೆಲಸ ಮಾಡಿಲ್ಲ ಈ ನಕ್ಸಲ್ಗಳು. ಯಾವ ನ್ಯಾಯ ಕೊಡಿಸಿದ್ದಾರೆ ಇವರು? ಪ್ರಕ್ಷುಬ್ಧತೆಯನ್ನ ಮತ್ತು ಸಾಮಾಜಿಕವಾಗಿ ಅಮಾಯಕರ ಬಲಿ ಹಾಕುವ ಕೆಲಸವನ್ನ ಮಾಡಿದ್ ಬಿಟ್ರೆ ಇನ್ನೇನು ಮಾಡಿಲ್ಲ. ಆದ್ರಿಂದಲೇ ನಿಮಗೆ ಸಾವು ಬೇಕೋ ಬದುಕು ಬೇಕೋ, ನಿಮಗೆ ಜೀವ ಬೇಕೋ ಸಾವು ಬೇಕೋ, ಎರಡೇ ಆಯ್ಕೆ. CRPF ಪೊಲೀಸರು ಎಲ್ಲವನ್ನ ವ್ಯವಸ್ಥಿತವಾದ ಸಂಘಟಿತವಾದಂಥ ಕಾರ್ಯಾಚರಣೆಯನ್ನ ಮಾಡಿ ಇವತ್ತು ಅಕ್ಷರಶಃ ಬಸ್ತರ್ ಅನ್ನುವಂಥ ಒಂದೇ ಒಂದು ನಕ್ಸಲ್ ಅಭೇದ್ಯ ಕೋಟೆಯನ್ನು ಕೂಡ ಬಿಡದೆ ಸಂಪೂರ್ಣವಾಗಿ ನಕ್ಸಲ್ ರಹಿತ ಭಾರತವಾಗಿದೆ. ಇದಕ್ಕಿಂತ ಇನ್ನೇನು ಬೇಕು? ಕೆಂಪು ವಂದನೆ, ಲಾಲ್ ಸಲಾಂ. ಈ ನನ್ನ ಮಕ್ಕಳು ಇಂಥದ್ದನ್ನೆಲ್ಲ ಮಾಡಿ ಯುವಕರನ್ನ ಹಾದಿ ತಪ್ಪಿಸಿ, ಯುವತಿಯರನ್ನ ಹಾದಿ ತಪ್ಪಿಸಿ, ಮಾವೋವಾದದ ಗುಂಗಿನಲ್ಲಿ ಅವರನ್ನ ಹೆಂಡ ಕುಡದ ಆನೆಯ ತರ ವರ್ತಿಸುವ ಹಾಗೆ ಮಾಡಿ ಮನೆ ಬದುಕನ್ನ ಕಳಿಸ್ಕೊ ಅವ್ರನ್ನ ತ್ಯಜಿಸಿ ಕಾಡಿನಲ್ಲಿ ಹೋಗಿ ಕೂತ್ಕೊಂಡು ಕೊನೆಗೂ ಮಾಡಿದ್ದೇನು? ಏನೂ ಇಲ್ಲ. ಇವತ್ತು ಅದರ ಬೇರು ಸಮೇತ ಕಿತ್ತು ಬಿಸಾಡುವ ಕೆಲಸವನ್ನ ಅಮಿತ್ ಶಾ ಮತ್ತು ಮೋದಿ ಟೀಮ್ ಮಾಡಿದೆ. 60 ವರ್ಷ ಆಳಿತು, 78 ವರ್ಷದಲ್ಲಿ ಕಾಂಗ್ರೆಸ್ಸು ಒಂದೇ ಒಂದು ನಕ್ಸಲ್ ವಿರುದ್ಧ ಕಾರ್ಯಾಚರಣೆಯನ್ನ ಒಂದು ನಿರ್ದಿಷ್ಟವಾದ ಕಾರ್ಯಾಚರಣೆಯನ್ನ ಮಾಡಿಲ್ಲ ಅನ್ನೋದನ್ನ ಅಮಿತ್ ಶಾ ಸದನದಲ್ಲಿ ಅಂಕಿಅಂಶ ಸಮೇತ ನಕ್ಸಲ್ವಾದಿ ಹಗ್ಸ್ ಅನ್ನುವಂಥ ವ್ಯಕ್ತಿಯೊಟ್ಟಿಗೆ ರಾಹುಲ್ ಗಾಂಧಿಯ ಸಂಬಂಧವನ್ನು, ಗೆಳೆತನವನ್ನು ಬಿಚ್ಚಿಟ್ರು. ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ಸಿಗೆ ಮಾವೋವಾದಿಗಳ ಒಂದು ಪ್ರಭಾವ ಮತ್ತು ನಂಟು ಎಷ್ಟಿತ್ತು ಅನ್ನೋದನ್ನ ತೆರೆದಿಟ್ರು. 70ರಲ್ಲಿ ಚುನಾವಣೆ ಘೋಷಣೆ ಆದಾಗ ಅವಿಭಜಿತ ಆಂಧ್ರದಲ್ಲಿ ಕೊನೆಗೂ ಇಂದಿರಾ ಗಾಂಧಿಯವರು ನಕ್ಸಲ್ ಮೂವ್ಮೆಂಟಿನ ಒಂದು ಬೆಂಬಲವನ್ನ ಕೋರಿದ್ದನ್ನು ಕೂಡ ಅತ್ಯಂತ ಅವಮಾನಕಾರಕವಾದಂತಹ ಚಾರಿತ್ರಿಕವಾದಂತಹ ಆ ಒಂದು ಸ್ಥಿತಿ, ಆ ಒಂದು ಚಾರಿತ್ರಿಕವಾದ ಅಂಶವನ್ನ ಸಂಸತ್ತಿನಲ್ಲಿ ಅತ್ಯಂತ ಗಟ್ಟಿಯಾದ ಧ್ವನಿಯಲ್ಲಿ ಅಮಿತ್ ಶಾ ತೆರೆದಿಟ್ರು. ನಕ್ಸಲ್ವಾದ ಅನ್ನೋದು ಈ ದೇಶದ ಒಟ್ಟು ಬೆಳವಣಿಗೆಗೆ ಅಂಟಿದಂತ ಒಂದು ಅರ್ಬುದ, ಅದು ಕ್ಯಾನ್ಸರ್ ಅಂತ ಮನಮೋಹನ್ ಸಿಂಗ್ ಹೇಳಿದಾಗ್ಯೂ ಕೂಡ ಅವರು 1 ಇಂಚಿನ ಕೆಲಸವನ್ನು ಅದರ ವಿರುದ್ಧ ಮಾಡಲಿಕ್ಕೆ ಕಾಂಗ್ರೆಸ್ ಬಿಟ್ಟಿಲ್ಲ ಅನ್ನುವಂಥ ಪರಮ ಸತ್ಯವನ್ನು ಕೂಡ ತೆರೆದಿಟ್ರು. ಇಂಥ ಒಂದು ಸ್ಥಿತಿಯಲ್ಲಿ ಸಮಸ್ಯೆಗಳನ್ನು ಜೀವಂತವಾಗಿ ಇಟ್ಕೊಂಡೇ ಸಾಗೋದು, ಆ ಸಮಸ್ಯೆಗಳ ಲಾಭವನ್ನು ಪಡ್ಕೊಂಡೇ ಗೆಲ್ಲೋದು, ಅವರೊಟ್ಟಿಗೆ ನಿಮಗೆ 1 ಬಿಸ್ಕೆಟ್ ಹಾಕಿ 10 ಬಿಸ್ಕೆಟ್ ವಾಪಸ್ ತಗೊಳ್ಳೋದು ಹೇಗೆ ಅನ್ನೋದನ್ನೇ ಕಾಂಗ್ರೆಸ್ಸು ತನ್ನ ಅಧಿಕಾರ ಕೇಂದ್ರಿತ ರಾಜಕಾರಣದಲ್ಲಿ ಯಾವ ರೀತಿ ಮಾಡಿತು. ಅದಕ್ಕೆ ನಕ್ಸಲ್ಲನ್ನು ಸಮಾಜ, ಸಂಸ್ಕೃತಿ, ದೇಶ ಇದೆಲ್ಲದರ ವಿರುದ್ಧವಾಗಿ ನಿಂತು ವಿದೇಶಿ ಶಕ್ತಿಗಳೊಟ್ಟಿಗೆ ಕೈ ಜೋಡಿಸಿ, ಪಾಕಿಸ್ತಾನದ ಭಯೋತ್ಪಾದಕರೊಟ್ಟಿಗೆ ಕೈ ಜೋಡಿಸಿ, ದೇಶದ ಒಳಗಿನ ದೇಶದ್ರೋಹಿಗಳು ಅವರೊಟ್ಟಿಗೆನೆ ರಾಜಕೀಯ ಅನುಸಂಧಾನ ಮಾಡಿಕೊಂಡ ಕಾಂಗ್ರೆಸ್ಸಿನ ಕುಟಿಲ ನೀತಿಯನ್ನು ಕೂಡ ಅಮಿತ್ ಶಾ ತೆರೆದು ಇಟ್ರು. ಇವತ್ತು ಒಂದು ಚಾರಿತ್ರಿಕ ಸಂದರ್ಭ, ರೋಮಾಂಚಕ ಸಂದರ್ಭ. ಈ ದೇಶದಲ್ಲೂ ಕೂಡ ನಕ್ಸಲ್ ಚಟುವಟಿಕೆಯನ್ನ ಭೂಗತ ಚಟುವಟಿಕೆಯನ್ನ 0 ಮಟ್ಟಕ್ಕೆ ಇಳಿಸ್ಲಿಕ್ಕೆ ಸಾಧ್ಯವೇ ಅನ್ನುವಂಥ ಪ್ರಶ್ನೆಗೆ ಕೇವಲ 12 ವರ್ಷದ ಅಧಿಕಾರದಲ್ಲಿ NDA ಸರ್ಕಾರ ಉತ್ತರ ಕೊಟ್ಟಿದೆ, ಮೋದಿ ಸರ್ಕಾರ ಉತ್ತರ ಕೊಟ್ಟಿದೆ. ಯಾವ್ಯಾವುದೋ ರಾಜಕೀಯ ದುರಾಸಕ್ತಿ, ನನಗೆ ಪಟ್ಟ ಕೊಟ್ಟಿಲ್ಲ ಅನ್ನುವಂಥ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಸಮಯ ಸಾಧಕರ ಮಾತಿಗೆ ಕಿವಿ ಕೊಡುವ ದೇಶದ ಅಭಿವೃದ್ಧಿ, ಗಟ್ಟಿತನ ಮತ್ತು ದೇಶವನ್ನ ಕಾಡ್ತಾ ಇರುವಂತ ಒಂದೊಂದೇ ಸಮಸ್ಯೆಯ ಮುಳ್ಳಿನಿಂದಲೇ ತೆಗೆದು ಬಿಸಾಡದಂತ ಒಬ್ಬ ದೇಶವನ್ನ ಕಟ್ಟುವ ಕಲಿಯ ಕೆಲಸವನ್ನ ಗಮನಿಸಬೇಕು. ನಾವು ಯಾರ್ಯಾರೋ ಏನೇನೋ ಆಪಾದನೆ ಮಾಡ್ತಾರೆ ಅಂತ ಹೇಳಿ ಅದನ್ನೇ ಕಾಂಗ್ರೆಸ್ಸು
ತಮಟೆ ಬಾರಿಸ್ಕೊಂಡು ತಿರುಗಾಡ್ತಾ ಇದೆಯಲ್ಲ, ಕಾಂಗ್ರೆಸ್ಸಿಗೆ ಬೇರೆ ಯಾವುದೇ ಸಾತ್ವಿಕವಾದಂಥ ವಿರೋಧಿಸುವಂಥ ಕೆಚ್ಚು ಇಲ್ಲ, ರೊಚ್ಚು ಇಲ್ಲ, ಅದಕ್ಕೆ ಸಾಮಗ್ರಿಗಳು ಇಲ್ಲ. ಅದು ಅಡ್ಡದಾರಿಯಲ್ಲಿ ಬರ್ತಾ ಇದೆ, ಅನೈತಿಕ ದಾರಿಯಲ್ಲಿ ಬರ್ತಾ ಇದೆ. ನೈತಿಕವಾದಂಥ ಶುದ್ಧತೆಯೇ ತನ್ನ ಜೀವನದ ಪರಮೋಚ್ಚ ಗುರಿ ಅಂತ ಹೊರಟಂತ ವ್ಯಕ್ತಿಯ ಇಡೀಯದಾಗಿ ಅಪಭ್ರಂಶಗೊಳಿಸುವ ಹಂತದಲ್ಲಿ ಯಾವ್ಯಾವುದೋ ಟೂಲ್ ಕಿಟ್ ಅನ್ನು ಇಟ್ಕೊಂಡು ಬರ್ತಾ ಇದೆ. ತಾನು ನಿಂತಿರುವುದೇ ಹಳವಂಡದಲ್ಲಿ, ತನ್ನ ಚರಿತ್ರೆಯೇ ಅತ್ಯಂತ ಅನೈತಿಕವಾದದ್ದು, ತನ್ನ ಇಡೀ ಭೂತವೇ ಹೊಲಸಿನಿಂದ ತುಂಬಿದೆ, ಈ ದೇಶವನ್ನು ಲೂಟಿ ಹೊಡೆದಂಥ ಗ್ಯಾಂಗು ಇವರು ಈಗ ಮೋದಿಯವರ ನೈತಿಕತೆಯ ಬಗ್ಗೆ ಪಾಠ ಮಾಡದ. ಇದರ ಬಗ್ಗೆ ಮಾತಾಡಿ. ಯಾಕೆ ನಕ್ಸಲ್ವಾದವನ್ನು ಮುಕ್ತ ಮಾಡಲಿಕ್ಕಾಗಿಲ್ಲ ನಿಮಗೆ? ಯಾಕೆ ನಕ್ಸಲರನ್ನ ಸಂಪೂರ್ಣವಾಗಿ ಬೇರು ಸಮೇತ ಕಿತ್ತಾಕ್ಲಿಕ್ಕಾಗಿಲ್ಲ? ಯಾಕೆ ಹೇಳಿ? ನಿಮ್ಮ ಅನುಕೂಲಕ್ಕೆ ಬೇಕು ಅವರು. ಪಾಕಿಸ್ತಾನದ ಭಯೋತ್ಪಾದಕರೊಟ್ಟಿಗೆ ಕೂಡ ಕೈ ಜೋಡಿಸಿದಂಥ ದರಿದ್ರ ಇತಿಹಾಸ ಹೊಂದಿದಂಥ ಒಂದು ಪಕ್ಷ ಇನ್ಯಾರ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯ? ಇಂಥ ಒಂದು ಪ್ರಕ್ಷುಬ್ಧ ವಾತಾವರಣ, ದೇಶ ವಿರೋಧಿಗಳು ದೇಶ ಹೊರಗೆ ಇಲ್ಲ, ದೇಶದ ಒಳಗಡೆನೇ ಇದ್ದಾರೆ. ರಾಜಕೀಯದ ಪಕ್ಷದ ಹೆಸರಿನಲ್ಲಿ ದೇಶ ವಿರೋಧಿ ಕೆಲಸಗಳನ್ನ ಮಾಡ್ತಾ ಇರುವಂತ ಮಧ್ಯೆ ಕೂಡ ಇಟ್ಟ ಹೆಜ್ಜೆಯನ್ನ ಹಿಂದಿಡ್ಲಿಲ್ಲ. ಅಡಿಯ ಮುಂದೆಡೆ ಸ್ವರ್ಗ, ಅಡಿಯ ಹಿಂದೆಡೆ ನರಕ. ದೇಶಕ್ಕಾಗಿ ಅಡಿಯನ್ನ ಮುಂದಿಡ್ತೇವೆ ಹೊರತು ಯಾವುದೇ ಕ್ಷಣಕ್ಕೂ ಹಿಂದಿಡುವ ಪ್ರಶ್ನೆನೇ ಇಲ್ಲ. ಅದು ಟ್ರಂಪ್ ಆಗಲಿ, ಚೈನಾ ಆಗಲಿ, ಅವನ ಅಪ್ಪ ಆಗಲಿ, ಯಾರಾದರೂ ನಮ್ಮ ದೇಶದ ಜನರ ಹಿತ, ನಮ್ಮ ದೇಶದ ಅಖಂಡತೆ, ನಮ್ಮ ದೇಶದ ಭದ್ರತೆ, ನಮ್ಮ ದೇಶದ ಸೌಖ್ಯ ನಮಗೆ ಮುಖ್ಯವೇ ಹೊರತು ಇನ್ಯಾವುದು ಅಲ್ಲ. ಹಾಗಾದ್ರೆ ಈ ದೇಶದ ಒಂದು ರಕ್ತಸಿಕ್ತ ಇತಿಹಾಸವನ್ನ ಬರೆದಂತ 12 ರಾಜ್ಯ ಮತ್ತು 200 ಜಿಲ್ಲೆಗಳಲ್ಲಿ ವ್ಯಾಪಿಸಿರುವಂಥ ಯುವಕರನ್ನ ಸಂಪೂರ್ಣವಾಗಿ ಬ್ರೈನ್ ವಾಶ್ ಮಾಡಿ ಈ ಪಾಕಿಸ್ತಾನದ ಭಯೋತ್ಪಾದಕರನ್ನ ಹೇಗೆ ಅಲ್ಲಿಯ ಒಂದು ನೆಲದಲ್ಲಿ ತಯಾರು ಮಾಡಲಾಗ್ತಾ ಇತ್ತೋ ಅದೇ ರೀತಿ ಇಲ್ಲಿ ನಕ್ಸಲರನ್ನಾಗಿ ಉಪಯೋಗಿಸ್ಕೊಳ್ಳಾಗ್ತದೆ. ಅವರನ್ನಾಗಾದ್ರೆ ಹೇಗೆ ಮಟ್ಟ ಹಾಕಿದ್ರು ಅಂತಂದ್ರೆ, ಒಂದು CRPF ನ ತ್ಯಾಗ ಮತ್ತು ಬಲಿದಾನ, ಗ್ರೇ ಹೌಸ್ ಅನ್ನುವ ಸ್ಥಳೀಯ ಪೊಲೀಸರ ಪಡೆಯ ನಿರಂತರ ಕಾರ್ಯಾಚರಣೆ, ಮಹಾರಾಷ್ಟ್ರದ ಗಚ್ರೋಲಿ, ದಂತಾವಾಲ, ಛತ್ತೀಸ್ಗಢದ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ತಿಂಗಳಾನುಗಟ್ಟಲೆ ನಿರಂತರ ಎನ್ಕೌಂಟರ್ ಮಾಡಿದ್ದು, ಮತ್ತೆ ಮಾನಸಿಕವಾಗಿ ಅವರನ್ನ ಕುಗ್ಗಿಸಿದ್ದು, ಅದು ಅತ್ಯಂತ ಮುಖ್ಯವಾದದ್ದು. ಆಮೇಲೆ ಶಾಲೆ, ಬ್ಯಾಂಕು, ಪಡಿತರಗಳ ನಿರಂತರವಾಗಿ ಈ ಸ್ಥಳೀಯರ ಸಹಕಾರದಿಂದ ಅವರಿಗೆ ಹಣವೂ ಹೋಗ್ತಾ ಇತ್ತು, ಆಹಾರ ಹೋಗ್ತಾ ಇತ್ತು, ಶೆಲ್ಟರ್ ಹೋಗ್ತಾ ಇತ್ತು, ಎಲ್ಲವೂ ಹೋಗ್ತಾ ಇತ್ತಲ್ಲ, ಅದನ್ನೆಲ್ಲ ಕತ್ತರಿಸಿದ್ದು. ಬಸ್ತರ್ನ ಪಾಪರ್ ರಾವ್ ಸುಕ್ರು ಮಹಾನ್ ನಕ್ಸಲವಾದಿ ನಾಯಕನನ್ನು ಸೇರಿ ಅಂತ ಒಂದು 4 ಜನ ಮತ್ತು 8 ಮಹಿಳಾ ಕಮಾಂಡೋಗಳ ಒಟ್ಟು 17 ಜನರನ್ನ, ಅಂದ್ರೆ ಇವರು ವರ್ತಮಾನದ ನಕ್ಸಲಿಸಮಿನ ನಕ್ಸಲ್ ಪಡೆಯ ಮಹಾನಾಯಕರು, ಕಮಾಂಡರ್ಗಳಾಗಿದ್ರು. ಅವರನ್ನ ಅತ್ಯಂತ ಬಲವನ್ನ ಪ್ರಯೋಗಿಸಿ ಅವರಿಗೆ ಸಾವಿನ ಬೆದರಿಕೆಯನ್ನು ಹಾಕಿ ಅವರನ್ನ ಶರಣಾಗಿಸಿದ್ದು. 200 ಜಿಲ್ಲೆಗಳಲ್ಲಿ ಭಾರತದಲ್ಲಿ ವ್ಯಾಪಿಸಿದ ನಕ್ಸಲಿಸಂ ಕಳೆದ ವರ್ಷವೇ 8 ಜಿಲ್ಲೆಗಳಿಗೆ, 25ರಲ್ಲಿ 8ರಿಂದ 10 ಜಿಲ್ಲೆಗಳಿಗೆ ಅದನ್ನ ಇಳಿಸಲಾಗಿತ್ತು. ನಕ್ಸಲರಿಗೆ ಸಹಕರಿಸ್ತಾ ಇದ್ದಂಥ ಸ್ಥಳೀಯರ ಅಭಿವೃದ್ಧಿ ಮೂಲಕ, ಅಂದ್ರೆ ಯಾವ್ಯಾವ ಜಿಲ್ಲೆ ಯಾವ್ಯಾವ ಸ್ಥಳದಲ್ಲಿ ನಾವು ನಿಮಗೆ ಉದ್ಧಾರ ಮಾಡ್ತೇವೆ ಅಂತ ಹೇಳಿ ಇವರು ಬಂದೂಕ್ ಹಿಡ್ಕೊಂಡು ರಾತ್ರಿ ತಿರುಗಾಡ್ತಾ ಇದ್ರು, ಆ ಎಲ್ಲ ಜಿಲ್ಲೆಗಳಲ್ಲಿ ಅಭಿವೃದ್ಧಿಯನ್ನೇ ಮಾಡಿರಲಿಲ್ಲ ಇಷ್ಟು ವರ್ಷ ಸರ್ಕಾರ. ಈ ಸರ್ಕಾರ ಏನ್ ಮಾಡಿತ್ತು, ಅಲ್ಲಿ ಅತ್ಯಂತ ತೀವ್ರ ಗತಿಯಲ್ಲಿ ಅಭಿವೃದ್ಧಿಯ ಚಟುವಟಿಕೆಗಳನ್ನು ಮಾಡಿತ್ತು. ಆದ್ರಿಂದ ಆ ಮೂಲಕ ನಕ್ಸಲೀಯರಿಗೆ ಸಹಕರಿಸ್ತಾ ಇದ್ದಂತ ಊರಿನ ನಾಗರಿಕರು ಸರ್ಕಾರಕ್ಕೆ ಸಹಕರಿಸ್ಲಿಕ್ಕೆ ಶುರು ಮಾಡಿದ್ರು, ನಕ್ಸಲರಿಯನ್ನ ಕೈ ಬಿಟ್ರು. ಇಂಥ ಸೂಕ್ಷ್ಮವಾದ ಕೆಲಸವನ್ನ ಮಾಡ್ತಾ ಮಾಡ್ತಾ ಅಭಿವೃದ್ಧಿಯೇ ಅತ್ಯುತ್ತಮ ಅಸ್ತ್ರ, ಸರ್ಕಾರದ ಘೋಷವಾಕ್ಯ ಇದು. ಕಳೆದ 12 ವರ್ಷಗಳಲ್ಲಿ 10,000ಕ್ಕೂ ಹೆಚ್ಚು ನಕ್ಸಲ್ವಾದಿಗಳು ಶರಣಾಗಿದ್ದಾರೆ. 3 ವರ್ಷಗಳಲ್ಲಿ 5,000 ನಕ್ಸಲರು ಶರಣಾಗಿದ್ದಾರೆ. 2025ರಲ್ಲಿ 2,500 ನಕ್ಸಲರು ಶರಣಾಗಿದ್ದಾರೆ. 2026 ಈ ಕಳೆದ 3 ತಿಂಗಳಲ್ಲಿ 6,600 ಜನ ಮಾವೋವಾದಿಗಳು ಶಸ್ತ್ರ ತ್ಯಜಿಸಿ ಸರ್ಕಾರ ಹೇಳಿದ ಪ್ರಕಾರ ಜೈಲಿಗೆ ಹೋಗಿದ್ದಾರೆ. ದಂಡಂ ದಶಗುಣಂ. ನೀವು ದಂಡವನ್ನ ಎಲ್ಲಿ ಪ್ರಯೋಗಿಸ್ಬೇಕೋ ಅಲ್ಲಿ ಪ್ರಯೋಗಿಸಿದ್ರೆ ಏನಾಗತ್ತೆ ಅನ್ನೋದಕ್ಕೆ
ಅಮಿತ್ ಶಾ ಮತ್ತು ಮೋದಿಯವರ ಜಂಟಿ ಈ ಒಂದು ಕಾರ್ಯಾಚರಣೆ ಇವತ್ತು ಇಡೀದಾಗಿ ಜೀರೋ ಮಟ್ಟಕ್ಕೆ ನಕ್ಸಲಿಸಮ್ ಅನ್ನ ಇಳಿಸಿದ್ದಷ್ಟೇ ಅಲ್ಲ, ಬೇರು ಸಹಿತ ಕಿತ್ತು ಬಿಸಾಡಿದ್ದಿದೆಯಲ್ಲ, ಇದು ಒಂದು ಚಾರಿತ್ರಿಕವಾದ ಸಾಧನೆ. ದೇಶ 1947ರಲ್ಲಿ ವಿಕಸಿತ ಭಾರತ ಆಗಬೇಕು ಅನ್ನೋದರ ಹಿಂದಿರುವ ಮರ್ಮ ಏನು ಅಂತಂದ್ರೆ, ಇಂಥ ಕುಲಗೇಡಿಗಳನ್ನ, ದೇಶದ್ರೋಹಿಗಳನ್ನ, ಸಮಾಜ ದ್ರೋಹಿಗಳನ್ನ, ಸಂಸ್ಕೃತಿ ದ್ರೋಹಿಗಳನ್ನ, ಜೀವ ವಿರೋಧಿಗಳನ್ನ ಕೊಂದು ಕಳೆಯುವ ಮೂಲಕ ಯಾವ ಅಭಿವೃದ್ಧಿಯೂ ಆಗುವುದಿಲ್ಲ. ಮಾರ್ಕ್ಸ್ವಾದದ ತವರಲ್ಲೇ ಆಗಿಲ್ಲ, ಅದು ಇನ್ನೆಲ್ಲ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಇಂಥ ಎಲ್ಲ ಸಮಾಜ ಮತ್ತು ದೇಶ ವಿರೋಧಿ ಸಂಘಟನೆಗಳನ್ನು ಮಟ್ಟ ಹಾಕುವ ಮೂಲಕ ದೇಶವನ್ನು ಅಭಿವೃದ್ಧಿ ಮಾಡಬಹುದು. ಅಭಿವೃದ್ಧಿಯೇ ಪರಮಾಸ್ತ್ರ ಅನ್ನೋದನ್ನ ಮೋದಿ ಮತ್ತು ಅಮಿತ್ ಶಾ ತಮ್ಮ ಆಳ್ವಿಕೆಯ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಇವತ್ತು ಭಾರತದಲ್ಲಿ ಒಂದು ಹೊಸ ಬೆಳಕು, ಹೊಸ ಪರ್ವ, ಹೊಸ ಚರಿತ್ರೆ ಆರಂಭ ಆಗಿದೆ. ನಕ್ಸಲ್ ಭಾರತವನ್ನ ನಾವು ನಮ್ಮ ಜನ್ಮದಲ್ಲಿ ನೋಡ್ತೇವೋ ಇಲ್ವೋ ಅಂತ ಆತಂಕಗೊಂಡಿದ್ದೀವಲ್ಲ, ಕೇವಲ 12 ವರ್ಷದಲ್ಲಿ ನಕ್ಸಲ್ ಮುಕ್ತ ಭಾರತವನ್ನ ಮೋದಿ ನಮ್ಮ ಕಣ್ಣೆದುರು ಚಿತ್ರಿಸಿದ್ದಾರೆ. ಅಷ್ಟೇ ಅಲ್ಲ, ಅದನ್ನು ಅತ್ಯಂತ ಸುಭಗತನದಿಂದ ಅಂಕಿಅಂಶಗಳ ಸಮೇತ, ಕಾರ್ಯಾಚರಣೆಯ ಸಮೇತ, ಸಬೂತಿನ ಸಮೇತ ನಮ್ಮೆದುರು ಇಟ್ಟಿದ್ದಾರೆ. ಹಾಗಾಗಿ ಅವರಿಗೂ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ನಾನಿಲ್ಲಿ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.